ಇನ್ನು ಮಗದೊಂದು ಕಡೆಗೆ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿರುವಂತಹ ಘಟನೆ ಆಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಈಗ ಪ್ರಯಾಣಿಕರೆಲ್ಲ ಪಾರಾಗಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಲದಕಟ್ಟೆ ಬಳಿ ನಡೆದಿರುವಂತಹ ಘಟನೆ ಇದು. ಗಂಗಾವತಿಯಿಂದ ಮೈಸೂರಿಗೆ ತೆರಳುತ್ತಾ ಇದ್ದಂತ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಬಸ್ ಒಳಗಡೆಗಿದ್ದಂಥ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ, ತೊಂದರೆ ಆಗಿಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಲದಕಟ್ಟೆ ಬಳಿ ಘಟನೆ ನಡೆದಿದೆ ಅಂತಿದ್ದಾರೆ. ಗಂಗಾವತಿಯಿಂದ ಮೈಸೂರಿಗೆ ತೆರಳುತ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಇದಾಗಿದೆ. ಯಾಕೆ ಹಿಂಗಾಯಿತು, ಏನು ನಿಯಂತ್ರಣ ತಪ್ಪಕ್ಕೇನು? ಅಂದರೆ ಮೊಬೈಲ್ ನೋಡ್ಕೊಂಡು ಕೂತಿದ್ನ, ಏನು ಕತೆ? ನಿಯಂತ್ರಣ ಹೆಂಗೆ ತಪ್ಪುತ್ತೆ?